ಏನು ನಿಮ್ಮ ಹೆಸರು? ಜಗದೀಶ್ ಅನ್ನೋರು ಕರೆ ಮಾಡಿದ್ರು ನಮ್ಮ ತೋಟದಲ್ಲಿ ಒಂದು ಹಾವು ಸೇರಿಕೊಂಡಿದೆ ಅಂತ. ಇದು ಬಂದು ವಿಷಪೂರಿತ ನಾಗರಾವು ನೋಡಿ ಪಾಪ. ಇದು ಕೂಟ ಹೇಳ್ತೀರಾ ತುಂಬ ಸುಸ್ತಾಗೋಗಿದೆ. ಕಾರಣ ಇಷ್ಟೇ, ಪೊರೆ ಬಿಡಿಸ್ಬೇಕಾದ್ರೆ ಒಂದು 15-20 ದಿನ ಅದಕ್ಕೆ ನರಕ ದರ್ಶನ. ಮತ್ತು ನಮ್ಮ ರೈತರು ಇಂಥ ಕಡೆಯಲ್ಲಿ ಟಿಬಿಟ್ ಬೇರೆ ಹಾಕ್ಬಿಡ್ತಾರೆ. ಟಿಬಿಟ್ ಬ್ಯಾನ್ ಆಗಿ 10 ವರ್ಷ ಆಗಿದೆ. ಅದನ್ನ ಉಪಯೋಗಿಸೋದ್ರಿಂದ ಕಾನೂನು ರೀತಿ ಅಪರಾಧ ಆಗುತ್ತೆ. ಟಿಬಿಟನ್ನು ನಮ್ಮ ರೈತ ಬಂದವರು ಯಾರು ಉಪಯೋಗಿಸ್ಬಾರ್ದು. ಅವುಗಳಿಂದ ಮಕ್ಕಳು ಕೂಡ ಸಮಸ್ಯೆ ಆಗುತ್ತೆ. ಕಾರಣ ಇಷ್ಟೇ, ಆಸ್ತಮಾ ಎಲ್ಲ ಬರ್ತದೆ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆಲ್ಲ. ಪರಿಸರ ಬದುಕೋದಕ್ಕೆ ಎಲ್ಲರಿಗೂ ಸಮಾನವಾದ ಹಕ್ಕು ಕೊಟ್ಟಿದೆ. ನೀವು ಬದುಕಿ ನಿಮ್ಮ ಜೊತೆಯಲ್ಲಿರೋ ಈ ಸರೀಸೃಪಗಳನ್ನು ಬೆಳೆಸ್ಕೊಳ್ಳಿ. ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಮಾನವನಿಗೆ ಒಂದು ನಿರುಪದ್ರವ ಜೀವಿಗಳು. ಮುಖ್ಯವಾಗಿ ಇದು ಇಲಿ ಮತ್ತು ಕಪ್ಪೆಗಳು ಎಲ್ಲಿರ್ತವೋ ಅಲ್ಲಿ ಹಾವುಗಳು ಇದ್ದೇ ಇರ್ತವೆ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂಪದನ್ನು ಕಾಪಾಡಿ. ಎಲ್ಲಾದರೂ ಅವುಳ್ಕೊಂಡು ಬಂದಾಗ 8453573053 ನಂಬರ್ ಕರೆ ಮಾಡಿ, ಅಥವಾ ನಮ್ಮ ಅರಣ್ಯ ಇಲಾಖೆ ನಂಬರ್ 1826 ಈ ನಂಬರ್ ಕರೆ ಮಾಡಿದಾಗ ಅವರು ಸಹ ಅವುಗಳನ್ನು ಸಂರಕ್ಷಣೆ ಮಾಡ್ತಾರೆ. ಮತ್ತು ಯಾವುದೇ ಹಾವುಗಳನ್ನು ಕೊಲ್ಲೋದೇ ಆಗಲಿ, ಹಿಂಸೆ ಮಾಡೋದಾಗಲಿ ಮಾಡಿದ್ರೆ 7 ವರ್ಷ ಜೈಲು, 3 ಲಕ್ಷ ಜುಲ್ಮಾನೆ ಆಗುತ್ತೆ. ಮತ್ತು ಯಾವುದೇ ಹಾವುಗಳನ್ನು ಕೊಲ್ಲೋಕ್ಕೆ ಹೋಗಬಾರ್ದು. ನಿವೃತ್ತ ಹುಡುಗ ರಕ್ಷಕರಿಗೆ ಅಥವಾ ನಮ್ಮ ಅರಣ್ಯ ಇಲಾಖೆ ನಂಬರ್ 1826 ನಂಬರ್ ಕರೆ ಮಾಡಿದಾಗ ಅವರು ಬಂದು ಅವುಗಳನ್ನು ಸಂರಕ್ಷಣೆ ಮಾಡ್ತಾರೆ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂಪದನ್ನು ಕಾಪಾಡಿ. ಧನ್ಯವಾದಗಳು. ತಗೋಪ್ಪ. ಅದು ಪಾರೆ ಬಿಡೋ ಟೈಮ್ ಆಗಿದೆ ಅದಕ್ಕೆ